ಕರ್ನಾಟಕದ ಚಿತ್ರರಂಗದ ಮೇಲೆ ಅಂದರೆ ಬಾಲಿವುಡ್ ಮೇಲೆ ಒಂದು ದೊಡ್ಡ ಆರೋಪ ಬಂದಿದೆ ಅಂತ ಹೇಳಬೇಕು. ಸೆಕ್ಸ್ನ ದೋಗ ನಡೆದಿದೆ ಅಂತ ಹೇಳಬೇಕು. ಇದರ ಬಗ್ಗೆ ಖುಷಿ ರವಿ ಅವರು, ನಟಿ ಅವರು ಆರೋಪ ಮಾಡಿದ್ದಾರೆ ಅಂತ ಹೇಳಬೇಕು ಗುರು. ಇದು ಎಲ್ಲರಿಗೂ ಹೋಗಿದೆ ಅಂತಂದರೆ ಇದು ರಿಪಬ್ಲಿಕ್ ಕನ್ನಡದವರು ಅಪ್ಲೋಡ್ ಮಾಡಿದರೆ ವಿಡಿಯೋನ ಅಂತ ಹೇಳಬೇಕು. ಸಿದ್ದರಾಮಯ್ಯರಿಗೆ ಪತ್ರ ಕೂಡ ಬರೆದಿದ್ದಾರೆ ಅಂತ ಹೇಳಬೇಕು. ಅಂತಂದರೆ ಏನು ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪ್ರತಿ ನೋಡೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಇದು ಬತ್ತರ ಸುದ್ದಿ ಏನಪ್ಪ ಅಂತ ಅಂದರೆ, ಒಬ್ಬರು ನಟಿ ಅವರು ನಿನ್ನ ಆ್ಯಕ್ಟಿಂಗಲ್ಲಿ ಅಂದರೆ ನೀವು ಚಿತ್ರದಲ್ಲಿ ಅದರ ಸಿನಿಮಾದಲ್ಲಿ ಪಾತ್ರ ನಿರ್ವಹಿಸಬೇಕು ಅಂತ ಅಂದರೆ ನೀನು ನನಗೆ ಬೇಕು ಅಂತಾರೆ, ನೀನು ಆ ರೀತಿ ನನಗೆ ಉಪಯೋಗಿಸ್ಕೋಬೇಕು, ಒಂದು ದಿವಸ ನನಗೆ ಬೇಕು ಅಂತ ಆ ಥರ ಬೇಕು ಅನ್ನೋ ರೀತಿಯಲ್ಲಿ ಇದು ನಡೆದಿರೋದು ಅಂತ ಹೇಳಬೇಕು. ಇದರ ಬಗ್ಗೆ ಖುಷಿ ಅವರು ಆರೋಪ ಮಾಡಿದ್ದಾರೆ ಅಂತ ಹೇಳಬೇಕು. ಇದು ಯಾವುದೇ ಒಂದು ನ್ಯೂಸ್ ಚಾನಲ್ ಕೂಡ ಜಾರಿ ಬಂದಿಲ್ಲ. ಆದರೆ ರಿಪಬ್ಲಿಕ್ ಕನ್ನಡದವರು ಈ ಸುದ್ದಿಯನ್ನು ಜಾಲತಾಣದಲ್ಲಿ ವೈರಲ್ ಮಾಡಿದ್ರು ಅಂತ ಹೇಳಬೇಕು. ಇದು ಎಲ್ಲರಿಗೂ ಹೋಗಿದಂತೆ ಸಿದ್ದರಾಮಯ್ಯಗೆ ಪತ್ರ ಕೂಡ ಬರೆದಿದ್ದಾರೆ ಅಂತ ಹೇಳಬೇಕು. ಅವರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ರಿಪಬ್ಲಿಕ್ ಕನ್ನಡದವರು ಅಂತ ಹೇಳಬೇಕು. ಇದಕ್ಕೆ ನ್ಯಾಯ ಸಿಗಲೇಬೇಕು ಅಂತ ಹೇಳಬೇಕು. ಯಾಕಂದರೆ ಕನ್ನಡದ ಚಿತ್ರರಂಗಕ್ಕೆ ದೊಡ್ಡ ಅವಮಾನ ಆಗುತ್ತೆ ಅಂತ ಹೇಳಬೇಕು. ಇದನ್ನು ಬಾಲಿವುಡ್ಗೆಲ್ಲ ಹೋಗ್ತು ಅಂತಾರೆ ಸುದ್ದಿ ಏನಾರವ. ಯಾಕಂದರೆ ಯಾರು ಮುಂದೆ ಬರೋದಿಲ್ಲ ಹೀರೋಯಿನ್ ಆಗೋಕ್ಕೆ ಅಂತ ಹೇಳಬೇಕಾಗ ಎಲ್ಲರೂ ಕೂಡ ಆರೋಪ ಮಾಡ್ತಾರೆ. ಈ ರೀತಿ ಆಗಿದೆ ಕನ್ನಡ ಚಿತ್ರರಂಗದಲ್ಲಿ. ಆ ಕಾರಣದಾಗಿ ಯಾರು ಕೂಡ ಚಿತ್ರರಂಗಕ್ಕೆ ಓಕೆ ಅಂದರೆ ಫ್ಯಾಮಿಲಿಯಲ್ಲಿ ಈಗ ಸಂಪ್ರದಾಯದ ಫ್ಯಾಮಿಲಿಗಳು ಯಾರು ಕೂಡ ಕಳಿಸೋದಕ್ಕೆ ಹಿಂದೆ ಅರಿತಾರೆ ಅಂತ ಹೇಳಬೇಕು. ನಾವು ಇಲ್ಲಿಗೆ ಕಳಿಸೋದಿಲ್ಲ, ಈ ರೀತಿ ಆಗುತ್ತೆ ಆ ಬೇಡ ಅಂತ ಹಿಂದೆ ಅರಿತಾರೆ ಅಂತ ಹೇಳಬೇಕು. ಆ ಕಾರಣದಾಗಿ ಯಾರು ಕೂಡ ಕಳಿಸೋದಕ್ಕೆ ಹೆದರಿಕತ್ತಾರೆ ಅಂತ ಅಂದ್ಬಿಟ್ಟು ಈಗ ರಿಪಬ್ಲಿಕ್ ಕನ್ನಡದವರು ನ್ಯೂಸ್ ಚಾನಲಲ್ಲಿ ಅವರು ಸಿದ್ದರಾಮಯ್ಯ ಅವ್ರಿಗೆ ಪತ್ರ ಬರೆದಾರೆ ಅಂತ ಹೇಳಬೇಕು. ಈಗ ಸಿದ್ದರಾಮಯ್ಯ ಅವರು ಏನು ಮಾಡಿದ್ರೆ ಕಾದು ನೋಡಬೇಕು. ನಿಮ್ಗೆ ಏನಿಸುತ್ತೆ ಸಿದ್ದರಾಮಯ್ಯ ಅವರು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ. ಗುರಿಲಿ ಆ ಪಕ್ಷ ಈ ಕಕ್ಷ ಅಂತ ಬುಟ್ಟಾಕ್ಬಿಡಿ. ಈಗ ಒಂದು ನ್ಯಾಯ ಸಿಗಬೇಕಷ್ಟೇ, ಕನ್ನಡ ಚಿತ್ರರಂಗಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳ್ತೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಗುರು. ಸಿಗೋಣ ನೆಕ್ಸ್ಟ್ ಹೊಡೆದು. ಟಾಟಾ ಬಾಯ್ ಬಾಯ್, ನಮಸ್ಕಾರ. ನೆಕ್ಸ್ಟು ಸ್ಪೋರ್ಟ್ಸ್ ಬಗ್ಗೆ ಕೂಡ ತಿಳಿಸ್ತೀನಿ. ಸಿ ಯು ಸೋನ್. ಟಾಟಾ ಬಾಯ್ ಬಾಯ್.